ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಹೇಳು. ನಂದು ಒಂದು ಪ್ರಶ್ನೆ ಅಂದ್ರೆ ಸಮಸ್ಯೆ ಅಲ್ಲ, ಪ್ರಶ್ನೆ ಅಷ್ಟೇ. ನಂದೊಂದು ಸಂದೇಹ. ಹ್ಮ್ ಈಗ ಏನಪ್ಪಾ ಅಂದ್ರೆ, ನಾವು ನಾವೆಲ್ಲಾನ ಒಂದು ವಾಸ ಇದೀವಿ ಅಂದ್ರೆ ನಮ್ಗೊಂದ್ ಏನಾದ್ರೂ ಒಂದು ಕವರ್ ಆಗಿರುತ್ತಲ್ವಾ. ಉದಾಹರಣೆಗೆ ನಾನ್ ಮನೇಲಿ ಇದೀನಿ, ಹ್ಮ್ ನನ್ ಸುತ್ತ ಮನೆ ಇದೆ. ಹ್ಮ್ ಮನೆ ಊರಲ್ಲಿದೆ, ಊರು ರಾಜ್ಯದಲ್ಲಿದೆ, ರಾಜ್ಯ ದೇಶದಲ್ಲಿದೆ, ದೇಶ ಹ್ಮ್ ಭೂಮಿ ಮೇಲಿದೆ, ಭೂಮಿ ಯೂನಿವರ್ಸ್ ಅಲ್ಲಿ ಇದೆ, ಹ್ಮ್ ಯೂನಿವರ್ಸ್ ಗ್ಯಾಲಕ್ಸಿಲಿ ಇದೆ. ಹ್ಮ್ ಗ್ಯಾಲಕ್ಸಿ ಇನ್ನೊಂದ್ ಏನೋ ಒಂದು ಕಂಡು ಹಿಡಿದಿರ್ತಾರೆ, ಕೊನೆ ಹ್ಮ್ ಯಾವುದು? ಹ್ಮ್ ಶಿಶುನಾಳ್ ಶರೀಫ್ರದ್ದು ಒಂದು ಹಾಡು ಕೇಳಿದ್ಯಾ? ಇಲ್ಲ ಸರ್, ಕೇಳಿಲ್ಲ. ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೇಳಿಲ್ಲ. ಕೋಳಿ ನುಂಗಿತ್ತ. ಹ್ಮ್ ಹ್ಮ್ ಆಡು ಆನೆಯ ನುಂಗಿ, ಗೋಡೆ ಸುಣ್ಣವ ನುಂಗಿ, ಹ್ಮ್ ಅಲ್ವಾ? ಹಾಡಲು ಬಂದ ಪಾತರಗಿತ್ತಿಯ ಮದ್ದಳೆ ನುಂಗಿತ್ತ ತಂಗಿ. ಹ್ಮ್ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ. ಹ್ಮ್ ಗುಡ್ಡ ಗವಿಯನ್ನು ನುಂಗಿ, ಗವಿಯು ಇರುವೆಯ ನುಂಗಿ. ಹ್ಮ್ ಹೀಗೆ ನೀನು ಥಿಂಕ್ ಮಾಡ್ತಾ ಹೋದ್ರೆ ಆ ಬ್ರಹ್ಮಾಂಡವನ್ನ ಪಿಂಡಾಂಡ ನುಂಗಿದೆ. ಹ್ಮ್ ಪಿಂಡಾಂಡ ಅಂದ್ರೆ ಒಂದು ಅಣು ಆಗ್ಬಿಡುತ್ತೆ, ಬ್ರಹ್ಮಾಂಡನೇ ಒಂದು ಅಣು ಆಗ್ಬಿಟ್ಟು ಹ್ಮ್ ಆ ಅಣು ನಿನಗೆ ಎಷ್ಟು ಗಾಬರಿ ಆಗ್ಬಿಡುತ್ತೆ ತಿಳ್ಕೊಂಡ್ರೆ ಅಂದ್ರೆ, ಒಂದು ನಾಸ್ಕಾ ಒಂದು ಎಲೆ ಮೇಲೆ ಒಂದು ವಿಡಿಯೋ ಮಾಡಿತ್ತು. ಹ್ಮ್ ಎಲೆಯ ಆಳಕ್ ಹೋದ್ರೂ ಅಲ್ಲಿ ಬ್ರಹ್ಮಾಂಡ ಕಾಣ್ತಾ ಇತ್ತು. ಹ್ಮ್ ಎಲೆಯ ಮೇಲ್ಭಾಗ ಎಲ್ಲ ಆಳಿದ್ರು ಅವ್ರಿಗೆ ಬ್ರಹ್ಮಾಂಡ ಕಾಣ್ತಾ ಇತ್ತು. ಅದನ್ನ ಗಗನಗೋಚರಿ ವಸುಂಧರ ಅಂತ ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ ಇವನು. ಹ್ಮ್ 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 ಹಾಗೆ ಈ ಬ್ರಹ್ಮಾಂಡ, ಬ್ರಹ್ಮ ಹುಟ್ಟಿದ್ದೆ ವಿಷ್ಣುವಿನ ನಾಭಿ. ವಿಷ್ಣು ಅಂದ್ರೆ ಏನು ಅಂದ್ರೆ, ವಿಷ್ಣು ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವುದು ಅಂತ. ಏನು ಕಣಕಣಗಳು ವ್ಯಾಪಿಸಿದೆ. ನಮ್ಮ ಹಳ್ಳಿ ಮನೆಗಳಲ್ಲಿ ಕಿಟಕಿ ಮತ್ತೆ ಗವಾಕ್ಷಿಯಿಂದ ಒಂದು ಸೂರ್ಯನ ಕಿರಣಗಳು ಬರುತ್ತೆ, ನೋಡಿದ್ಯಾ? ಹೌದು. ಅದ್ರೊಳಗಡೆ ಚಿಕ್ಕ ಕಣಗಳು ಕಟ್ ಕಟ್ ಕಟ ಅಂತ ಸುತ್ತುತ್ತಾ ಇರುತ್ತೆ. ಅದ್ ಏನದು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ವಲ್ವಾ? ನಿಜ ನಿಜ. ಆ ಚಿಕ್ಕ ಆ ಕಣವನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ಅಂದ್ರೆ ಆ ಕಣದೊಳಗಡೆ ಈ ಎಂಟೈರ್ ಬ್ರಹ್ಮಾಂಡ ಇದೆಯಂತೆ. ಹ್ಮ್ ಹ್ಮ್ ಇದನ್ನ ಐನ್ಸ್ಟೈನ್ ಕೂಡ ಹೇಳ್ತಾರೆ. ಹ್ಮ್ ಹಾಗಾಗಿ ಹ್ಮ್ ಹೀಗೆ ಅದನ್ನೇ ಶಿಶುನಾಳ್ ಶರೀಫ್ ಹೇಳಿದ್ದು. ಗುಡ್ಡ ಗವಿಯನ್ನು ನುಂಗಿದೆ, ಹ್ಮ್ ಗವಿ ಇರುವೆಯನ್ನು ನುಂಗಿದೆ. ಆ ಇರುವೆ ನಾನು ಇರುವೆ ಎಂದು ಹೇಳಿಕೊಂಡಿರುವಂತ ದೊಡ್ಡ ಬ್ರಹ್ಮಾಂಡವನ್ನೇ ನುಂಗಿದೆ. ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿತ್ತ ತಂಗಿ ಅಂತ ಹೇಳ್ತಾ ಇರೋದು. ಹ್ಮ್ ಇದಕ್ಕೆ ಎಂಡಿಲ್ಲ ಕತ್ತೆ, ಹ್ಮ್ ಎಂಡಿಲ್ಲಪ್ಪ. ಹ್ಮ್ ಓಕೆ, ಓಕೆ. ನೋಡ, ಒಂದು ತಾಯಿ ಗರ್ಭದಿಂದ ನಾವು ಬರ್ತೀವಲ್ಲ, ಭೂಗರ್ಭದಿಂದ ಮರ ಬರುತ್ತಲ್ಲ, ಹ್ಮ್ ಮತ್ತೆ ಭೂಗರ್ಭ ಸೇರಕ್ಕಾಗಲ್ಲ ನೋಡ. ಬೀಜದೊಳಗಡೆಯಿಂದ ಮರ ಬರುತ್ತೆ, ಮತ್ತೆ ಮರನ ಬೀಜದಲ್ಲಿ ತುಂಬು ನೋಡೋಣ. ಆಗಲ್ಲ. ಆವಾಗ ತಾನೇ ಮೊಟ್ಟೆಯಿಂದ ಹೊರಗಡೆ ಬಂದಿರೋ ಕೋಳಿ ಮರಿಯನ್ನ ಮತ್ತೆ ಮೊಟ್ಟೆ ಒಳಗೆ ತುಂಬು ನೋಡೋಣ. ಆಗಲ್ಲ. ಹಾಗೆ ಒಂದು ಹೀಗೆ ಥಿಂಕ್ ಮಾಡಿ. ಓಕೆ, ಹ್ಮ್ ಹ್ಮ್ ಆಮೇಲೆ ಇನ್ನೊಂದು ಪ್ರಶ್ನೆ ಸರ್. ಹೋಗಲ್ಲೇ ಓಕೆ ಓಕೆ. ಹೋಗ, ಇಡ ಫೋನ್.